ಹಾಯ್ ಗಾಯ್ಸ್, ನಾನು ನಿಮ್ಮ ಮಂಗಳೂರು ಹುಡುಗ KN19 ಯೋಗಿ. ನಾವು ಇವತ್ತು ಮಾಡ್ತಿದ್ದೇವೆ ಯಾವುದೇ ಕಲರ್ ಯೂಸ್ ಮಾಡದೆ ಕೇಸರಿ ಬಾತನ್ನು ಮಾಡ್ತಿದ್ದೇವೆ. ಇದಕ್ಕೆ ಬೇಕಾಗಿರುವ ಐಟಮ್ ತುಪ್ಪ ಒಂದು ಮತ್ತು 2 ಕಪ್ ರವೆ, ಬಾದಾಮ್ 15, ಒಣ ದ್ರಾಕ್ಷಿ 25 ಮತ್ತು ಶುಗರ್ ಒಂದು 2 ಕಪ್ಪು ಮತ್ತು ಸಾಲ್ಟ್. ಮೊದಲು ಒಂದು ಪಾತ್ರೆಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕಬೇಕು. ನಂತರ ಒಂದು 15 ಬಾದಾಮನ್ನು ಹಾಕಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಅದನ್ನು ಚೆಂದ ಫ್ರೈ ಮಾಡಬೇಕು. ಅದು ಫ್ರೈ ಆದ ಮೇಲೆ ಅದು ಕಲರ್ ಚೇಂಜ್ ಆಗಬಾರ್ದು, ಬಟ್ ನಮಗೆ ಬ್ರೌನ್ ಕಲರಲ್ಲಿ ಇರಬೇಕು, ಜಾಸ್ತಿ ಬ್ಲ್ಯಾಕ್ ಆಗಬಾರ್ದು. ನಂತರ ಅದನ್ನು ತೆಗೆದು ಸೈಡಲ್ಲಿ ಇಡಬೇಕು. ಮತ್ತು ಆ ಬಾದಾಮನ್ನು ನಾವು ಸಣ್ಣದಾಗಿ ಕಟ್ ಮಾಡಿ ಇಡಬೇಕು. ನಂತರ ಒಂದು ಒಣ ದ್ರಾಕ್ಷಿ ಹಾಕಬೇಕು, ಒಂದು 15-30 ಒಣ ದ್ರಾಕ್ಷಿ ಹಾಕಬೇಕು. ಅದನ್ನು ಬೇಗ ಹಾಕಿ ಬೇಗ ತೆಗಿಬೇಕು, ಯಾಕಂದರೆ ಅದು ಬೇಗ ಇದಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಅದನ್ನು ತೆಗೆದ ನಂತರ ಆ ಪಾತ್ರೆಯಲ್ಲಿರುವ ಮೊದಲಿನ ತುಪ್ಪ ಮತ್ತು ಅದಕ್ಕೆ ಸ್ವಲ್ಪ ಒಂದು 5 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ತುಪ್ಪ ಮತ್ತು ಅದಕ್ಕೆ ರವೆ ಹಾಕಬೇಕು, ಒಂದು 2 ಕಪ್ಪಷ್ಟು ರವೆ ಹಾಕಬೇಕು. ರವೆ ಹಾಕಿದ ನಂತರ ಅದನ್ನು ಚೆಂದ ಫ್ರೈ ಮಾಡ್ತಿರಬೇಕು. ಯಾಕೆಂದರೆ ನಾವು ಹಾಗೆ ಬಿಟ್ಟರೆ ಅದು ಕಲರ್ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಮತ್ತು ಹಾಗೆ ಅದರ ಪಾತ್ರೆಯಲ್ಲೆಲ್ಲ ಹಿಡಿಯುತ್ತೆ. ಸೊ ನಾರ್ಮಲಾಗಿ ಮತ್ತೊಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಬೇಕು. ಅದನ್ನು ಚೆಂದ ಮಿಕ್ಸ್ ಮಾಡಬೇಕು. ಬ್ಲ್ಯಾಕ್ ಆಗಬಾರ್ದು, ಹಾಗೆ ಸೈಡಲ್ಲಿ ಎಲ್ಲ ನಿಂತರೆ ಅದು ಬ್ಲ್ಯಾಕ್ ಆಗುತ್ತೆ ನೋಡಿ, ಆ ಥರ ಬ್ಲ್ಯಾಕ್ ಆಗಬಾರ್ದು, ಟೇಸ್ಟ್ ಎಲ್ಲ ಹೋಗುತ್ತೆ. ನಾವು ನಾರ್ಮಲಾಗಿ ಫ್ರೈ ಮಾಡ್ತಿರಬೇಕು. ಬೆಂಕಿಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು. ಮತ್ತು ನಾವು ಇದಕ್ಕೆ ಲವಂಗ ಹಾಕಬೇಕು, ಲವಂಗ ಮತ್ತು ಏಲಕ್ಕಿ ಶುಗರ್ ಜೊತೆ ಹಾಕ್ಬೋದು. ಮತ್ತು ಲವಂಗ ನಾವು ಹಾಕಬೇಕು, ಬಟ್ ನಾನು ಲವಂಗ ಹಾಕಿದ್ದು ವಿಡಿಯೋ ಹಾಕಿಲ್ಲ. ಲವಂಗ ಹಾಕಬೇಕು. ನಂತರ ನಾವು ಇಲ್ಲಿ ಕಲರ್ ನ್ಯಾಚುರಲ್ ಆಗಿ ಹಳದಿಯನ್ನು ಯೂಸ್ ಮಾಡ್ತಿದ್ದೇವೆ. ಮತ್ತೊಂದು 2 ಲೋಟೆಯಷ್ಟು ನೀರು ಯೂಸ್ ಮಾಡ್ತಿದ್ದೀವಿ. ಯಾಕೆಂದರೆ ಹಳದಿ ನ್ಯಾಚುರಲ್ ಆಗಿ ನಮಗೆ ಕಲರ್ ಸಿಗುತ್ತೆ, ಬೇರೆ ಯಾವುದೇ ಕಲರ್ ನಾವು ಯೂಸ್ ಮಾಡ್ತಿಲ್ಲ. ಹಳದಿ ಹಾಕಿ ಹಂಗೆ ಅದನ್ನು ಫ್ರೈ ಮಾಡಬೇಕು ಚೆಂದ. ಯಾಕೆಂದರೆ ಮೀಡಿಯಮಲ್ಲಿ ಇಡಬೇಕು ಬೆಂಕಿ, ಜಾಸ್ತಿ ಇಟ್ಟರೆ ಅದು ಕಪ್ಪಾಗುತ್ತೆ. ನಂತರ ಅಲ್ಲಿ ಮೊದಲೇ ಕಟ್ ಮಾಡಿರುವ ಅದು ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಅದನ್ನು ನಾವು ಡ್ರೈ ಫ್ರೂಟ್ಸನ್ನು ಚೆಂದ ಮಿಕ್ಸ್ ಮಾಡಬೇಕು. ಅದಕ್ಕೆ ಕ್ಯಾಶ್ಯೂ ಕೂಡ ಯೂಸ್ ಮಾಡ್ಬೋದು, ಬಟ್ ನಾವು ನಾರ್ಮಲಾಗಿ 2 ಯೂಸ್ ಮಾಡಿದ್ದೀವಿ. ಮತ್ತು ನಂತರ ಇದು ನಾರ್ಮಲಾಗಿ ಫ್ರೈ ಮಾಡಬೇಕು. ನಂತರ ನಾವು ಇದಕ್ಕೆ ಒಂದು 2 ಕಪ್ಪಷ್ಟು ಶುಗರ್ ಯೂಸ್ ಮಾಡ್ತಿದ್ದೆ. ಶುಗರಲ್ಲಿ ಏಲಕ್ಕಿ ಕೂಡ ಹಾಕಿದ್ದೇವೆ. ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಮಾಡಿ ಅದು ಎಲ್ಲ ಮಿಕ್ಸ್ ಆದಮೇಲೆ ಇದು ಮೆಲ್ಟ್ ಆಗುತ್ತೆ, ಶುಗರ್ ಜೊತೆ ಈ ರವೆ ಮೆಲ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ಚೆಂದ ಫ್ರೈ ಮಾಡ್ತಿರಬೇಕು. ನೋಡಿ, ಈ ಥರ ಮೆಲ್ಟ್ ಆಗಬೇಕು ಶುಗರ್ ಮತ್ತು ರವೆ. ಮೆಲ್ಟ್ ಆದ ನಂತರ ಫ್ರೈ ಮಾಡ್ತಿರಬೇಕು, ಹಂಗೆ ಬಿಡಬಾರ್ದು, ಫ್ರೈ ಮಾಡ್ತಿರ್ಬೇಕು. ಅದ ನಂತರ ಒಂದು 2 ಸ್ಪೂನಷ್ಟು ನಾವು ತುಪ್ಪ ಹಾಕಬೇಕು, ಯಾಕೆಂದರೆ ಅದು ಒಳ್ಳೆ ಪರಿಮಳ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ನಮಗೆ. ಹಾಕಿ ಚೆಂದ ಫ್ರೈ ಮಾಡಬೇಕು. ಇದೀಗ ಮೆಲ್ಟ್ ಆಗಿದೆಯಲ್ಲ, ಅದು ಇನ್ನೂ ಗಟ್ಟಿ ಆಗುವ ತನಕ ನಾವು ನಾರ್ಮಲಾಗಿ ಫ್ರೈ ಮಾಡ್ತಿರಬೇಕು, ಹಾಗೆ ಬಿಡಬಾರ್ದು, ನಾರ್ಮಲಾಗಿ ಫ್ರೈ ಮಾಡ್ತಾ ಇರಬೇಕು. ನಂತರ ನಮಗೆ ಸ್ವಲ್ಪ ಅದು ನಾರ್ಮಲ್ ನಮಗೆ ತಿಕ್ನೆಸ್ ಸಿಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ತಿರಬೇಕು. ನೋಡಿ ಹಾಗೆ ಬರ್ತಿದೆ ನೋಡಿ, ಹಾಗೆ ನಾರ್ಮಲಾಗಿ ನಾವು ಫ್ರೈ ಮಾಡ್ತಿದ್ರೆ ಒಳ್ಳೆ ಸಿಗುತ್ತೆ. ಅಲ್ಲಿಗೆ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅಲ್ಲಿಗೆ ನಮ್ಮದು ರೆಡಿಯಾಗಿದೆ ನೋಡಿ. ನೋಡಿ, ಈ ಥರ ಗಟ್ಟಿ ಆದ ನಂತರ ನಾವು ಮತ್ತೆ ಗ್ಯಾಸನ್ನು ಬಂದ್ ಮಾಡಿರಬೇಕು. ನಾರ್ಮಲಾಗಿ ಇಷ್ಟು ಬಂದರೆ ಸಾಕು. ನೋಡಿ ಯಾವ ಥರ ಇದೆ ನೋಡಿ, ಈ ಥರ ಬರಬೇಕು. ಆದ ನಂತರ ಇಲ್ಲಿಗೆ ನಮ್ಮದು ರೆಡಿ ಆಯಿತು. ಈ ಥರ ತಿಕ್ನೆಸ್ ಇರಬೇಕು. ಇಲ್ಲಿಗೆ ನಮ್ಮದು ರೆಡಿ ಆಯಿತು ನೋಡಿ.
ಮತ್ತು ನಮಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಹಾಕಿ ಡಿಸೈನ್ ಮಾಡ್ಬೋದು. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಬೇಕಾದರೂ ಟ್ರೈ ಮಾಡ್ಬೋದು ಮನೆಯಲ್ಲಿ, ಬೇಗ ಆಗುತ್ತೆ. ಮತ್ತು ನಾವು ವಿದೌಟ್ ಕಲರ್ ಯೂಸ್ ಮಾಡಿದ್ದೇವೆ.